ಫಸ್ಟ್ ಇಲ್ಲಿ ಫ್ಲವರ್ಸ್ ಎಲ್ಲ ಇದೆಯಲ್ಲ, ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಒಳಗಡೆ ನಾನು ಅಲ್ಲಿ ಏನು ವಿಡಿಯೋ ಮಾಡಲ್ಲ, ನಾನೇನು ಕೇಳೋದೇ ಇಲ್ಲ. ಅಲ್ಲಿ ದೇವಿ ಇದೆ, ಈಶ್ವರ ಮತ್ತು ಗಣೇಶ, ರಾಹು ದೇವರಿರೋದು. ಅಂದರೆ ತುಂಬ ಕಾಮಾಗಿ ಚೆನ್ನಾಗಿದೆ ಸುತ್ತ ಪೂರ್ತಿ. ಅಲ್ಲಿ ದೇವಿ ಇದೆ, ಟೆಂಪಲ್ಲು ದೇವಿ. ಅಂದರೆ ಅವರು ನಾವೆಲ್ಲ ಪರ್ಮಿಷನ್ ಕೇಳಿ ಇದು ಮಾಡಬೇಕು, ಆದರೆ ಅವರು ಇದು ಮಾಡ್ತಾರೋ ಇರೋ ಗೊತ್ತಿಲ್ಲ. ಫುಲ್ಲು ಚೆನ್ನಾಗಿದೆ ಇದೆ ಸರೌಂಡಿಂಗ್ಸು. ನೋಡಿ ಇದೆಲ್ಲ ಫ್ಲವರ್ಸು, ದಾಸವಾಳ ಇರ್ಬೋದು ಅನಿಸುತ್ತೆ. ಇದು ನನ್ನ ಬಟ್ಲಿದು ಗಿಡ. ನೋಡಿ ಇಲ್ಲೆಲ್ಲ ಗ್ರಾಸು ಅಷ್ಟು ತುಂಬ ಚೆನ್ನಾಗಿದೆ. ಇಲ್ಲಿ ಮಧ್ಯೆ ರೆಡ್ ಕಲರ್ ಫ್ಲವರ್ಸ್ ಎಲ್ಲ. ಇದು ದಾಸವಾಳನೇ. ಇದು ಮರಿಯಪ್ಪನ ಪಾಳ್ಯಕ್ಕೂ ಹತ್ರ ಐತೆ. ನೋಡಿ ಫ್ಲವರ್ ಚೆನ್ನಾಗಿದೆ. ಮೊದಲೆಲ್ಲ ಹಳ್ಳಿಗಳ ಕಡೆ ಪಿಂಕ್ ಕಲರ್ ಬೇಲಿಗೆ ಇತ್ತಲ್ಲ, ಅದೇ ಇದು ಒಂದು ವೈಟ್ ಕಲರು. ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ. ಇದು ಪೂರ್ತಿ ಬರೀ ಫ್ಲವರ್ಸು ಮತ್ತು ಲೀವ್ಸ್ ಗ್ರೀನು ವೈಟು. ನೋಡಿಲ್ಲ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ ಕಡೆ ಸುತ್ತ ಚೆನ್ನಾಗಿದೆ ಒಂಥರ ಸರೌಂಡಿಂಗ್ಸು. ಇವತ್ತೇನೋ ಗೊತ್ತಿಲ್ಲ, ಬಂದ ತಕ್ಷಣ ಪ್ರಸಾದ ಸಿಕ್ತು. ಅಂದರೆ ಅವ್ರಿಗೆ ಏನೋ ಇಟ್ಟಿದ್ರು, ನಾವು ಹೋದ ತಕ್ಷಣ ನಮಗೆ ಕೊಟ್ಟರು. ಫುಲ್ಲು ಚೆನ್ನಾಗಿದೆ ಈ ಕಡೆ. ನೋಡಿ ಇಲ್ಲೇ ಇರೋದು ಟೆಂಪಲ್ಲು ಮಧ್ಯೆ. ನೋಡಿ ಇದು ಫುಲ್ಲು ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ. ಪೂರ್ತಿ ಗ್ರೀನರಿ, ಮಧ್ಯೆ ಈ ಥರ ಒಂದು ಟೆಂಪಲ್ಲು. ಆ ಕಡೆ ಏನೋ ಗಣೇಶನ ಅದು ಇದೆ ಮಧ್ಯೆ. ಇದು ಫ್ಲವರ್. ನೋಡಿದು ನೇರಳೆ ಬಣ್ಣ ಇದೆಯಲ್ಲ, ಅದು ಚೆನ್ನಾಗಿದೆ ನೋಡೋಕ್ಕೆಲ್ಲ ಪೂರ್ತಿ. ನೋಡಿ ಆ ಕಡೆ ಒಂದು ಬಸವಣ್ಣ ಇದೆ. ಇದನ್ನು ಮಾತ್ರ ಹೊರಗಡೆ ಇರೋದನ್ನ ನಾನು ವಿಡಿಯೋ ಮಾಡಿದ್ದೀನಿ. ಬಟ್ ಸಾಕು ಅನಿಸುತ್ತೆ ಇಷ್ಟು. ಇನ್ನು ಆಮೇಲೆ ಯಾಕೆ ನಾನೇನು ಒಳಗಡೆ ಎಲ್ಲ ಏನೂ ವಿಡಿಯೋ ಮಾಡಿಲ್ಲ. ಅದು ಈಚೆ ಇರೋ ದೇವ್ರು ಮಾತ್ರ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಬಸವಣ್ಣ ದೇವರು, ಮಾತಾ ಅಮೃತಾನಂದಮಯಿ ಮಠ. ಇದಿರೋದು ಮರಿಯಪ್ಪನ ಪಾಳ್ಯಕ್ಕೆ ಹತ್ರ. ಇಲ್ಲಿ ಇನ್ನೊಂದು ಯಾವುದೋ ಏರಿಯಾ ಅದ ಹೆಸರು ನಂಗೆ ಗೊತ್ತಿಲ್ಲ. ಅದು ಮರಿಯಪ್ಪನ ಪಾಳ್ಯಕ್ಕೆ ಹತ್ರ ಇರೋದ್ರಿಂದ ನಾನು ಆ ಹೆಸರು ಹೇಳಿದ್ದೀನಿ ಅಷ್ಟೇ.